ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇನ್ನು ನಮ್ಮ ಪಯಣ ಕ್ರೂಸ್ ಅಲ್ಲೇನೆ ನಡೀತಾ ಇದೆ. ಕೃಷಿ ಹಾಯ್ ಮಾಡಿ ನೀವು ಕೂಡ. ಎಲ್ಲಿಗೆ ಹೊರಟಿದ್ದೀರಾ ಇವತ್ತು, ಎಲ್ಲಿದ್ದೀರಾ ಅಂತ ಹೇಳಿ. ಸೊ ತುಂಬಾನೇ ಒಂಥರ ರಿಲ್ಯಾಕ್ಸಿಂಗ್ ಟೈಮ್ ಅಂತ ಹೇಳ್ಬೋದು. ಎಲ್ಲೋ ಆಚೆ ಹೋಗಿ ಜಾಸ್ತಿ ಏನು ಫಿಗರ್ ಔಟ್ ಮಾಡ್ಬೇಕು, ಅದು ಇದು ನೋಡ್ಬೇಕು ಅಂತ ಏನಿಲ್ಲ. ಈ ಒಂದು ಪ್ರಪಂಚದಲ್ಲೇನೆ ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೋ ಅದನ್ನ ಮಾಡ್ತಾ ಇದೀವಿ. ಅಂಡ್ ಇವಾಗ ನಾವಿರೋದು ಬಂದು ಮೆಕ್ಸಿಕೋ ದೇಶದಲ್ಲಿ ಆಲೋಚನೆ. ಸೊ ಬೆಳಿಗ್ಗೆ ರಾತ್ರಿ ಮಲ್ಕೊಂಡವ್ರು ಬೆಳಿಗ್ಗೆ ಕಣ್ಬಿಟ್ಟು ನೋಡಿದ್ರೆ ಮೆಕ್ಸಿಕೋ ದೇಶದಲ್ಲಿದ್ದೀವಿ. ಸೊ ಒಂಥರ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು. ನೈಟ್ ಫುಲ್ ಸಮುದ್ರ ಅಂತೂ ನೋಡೋದಕ್ಕೇನೆ ಒಂಥರ ಅಮೇಸಿಂಗ್ ಅನಿಸ್ತಾ ಇತ್ತು. ಕ್ರೂಸ್ ಪಕ್ಕನೆ ಅವೆಲ್ಲಾನು ಜಂಪ್ ಆಗಿ ಫಿಶ್ ಗಳಾಗಿರ್ಬೋದು, ಮತ್ತೆ ಸೀ ಲಯನ್ಸ್, ಏನೇನೋ ಡಾಲ್ಫಿನ್ಸ್ ಎಲ್ಲಾನು ಹೋಗ್ತಾ ಇದ್ವು, ಜರ್ನಿ ಮಾಡ್ತಾ ಇದ್ವು. ಸೋ ಅಮೇಸಿಂಗ್. ಹೋಪ್ ಸೊ ಮಾರ್ನಿಂಗ್ ಟೈಮ್ ಇವಾಗ ಕ್ರೂಸ್ ರೈಡ್ ಮಾಡಿದಾಗ ನಮ್ಗೆ ಗೊತ್ತಾದ್ರೆ ಖಂಡಿತ ನಾನು ಅದನ್ನ ಕ್ಯಾಪ್ಚರ್ ಮಾಡ್ತೀನಿ. ಬಟ್ ನೈಟ್ ಕ್ಲಿಪ್ ನ ಆಡ್ ಮಾಡಿರ್ತೀನಿ, ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಅಂಡ್ ಇವಾಗ ನಾ ಹೇಳ್ದಾಗೆ ನಾವಿರೋದು ಮೆಕ್ಸಿಕೋ ದೇಶದಲ್ಲಿ ಒಂದು ಐಲ್ಯಾಂಡ್ ಅಲ್ಲಿ ಇದೀವಿ. ಅಂಡ್ ಯಾವ್ದು ಏನು ಎತ್ತ ಏನ್ ಟೈಮಿಂಗ್ಸ್ ಎಲ್ಲ ಚಂದ್ರು ಹೇಳ್ತಾರೆ. ನಾವಿರೋದು ಎನ್ಸಿನಾಡಾ ಅಂತ ಸಿಟಿ ಮೆಕ್ಸಿಕೋದಲ್ಲಿ. ಇದು ಆಕ್ಚುಲಿ ಬೋಟ್ ಏನ್ ತಗೊಂಡು ಹೋಗ್ಬೇಕಾಗಿಲ್ಲ, ಇಲ್ಲಿ ಪೋರ್ಟ್ ಅಲ್ಲೇ ಬಂದು ಡಾಕ್ ಮಾಡಿದ್ದಾರೆ. ಸೊ ಜಸ್ಟ್ ವಾಕ್ ಮಾಡ್ಕೊಂಡು ಒಂದು 15-20 ಮಿನಿಟ್ಸ್ ವಾಕ್ ಮಾಡಿದ್ರೆ ಆಲ್ಮೋಸ್ಟ್ ಸಿಟಿ ಸಿಗುತ್ತಂತೆ. ಸಿಟಿ ಸೆಂಟರ್ ಇರುತ್ತಂತೆ. ಆಗ ಮೆಕ್ಸಿಕೋ ಕಂಟ್ರಿನಲ್ಲಿ ಆನ್ಸಿನಾಡಾ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಬಂದು ಕ್ರೂಸ್ ಸ್ಟಾಪ್ ಮಾಡಿದ್ದಾರೆ. ವೀಸಾ ಬಂದು ಇಲ್ಲಿ ಯೂಶಲಿ ಅಮೆರಿಕನ್ ಪಾಸ್ಪೋರ್ಟ್ ಇದ್ರೆ ಇಲ್ಲ ಅಮೆರಿಕನ್ ಸ್ಟಾಂಪ್ಡ್ ವೀಸಾ ಇದ್ರೆ ಮೆಕ್ಸಿಕೋಗೆ ಆಲ್ಮೋಸ್ಟ್ ಅಲೋ ಇದೆ. ಇಲ್ಲಿ ಬಂದು ಅಂಡ್ ರಿಟರ್ನ್ ಹೋಗ್ಬೋದು. ಇಲ್ಲ ಅಂದ್ರೆ ಕೆನಡಾ ವೀಸಾ ಇದ್ರೂನು ಮೆಕ್ಸಿಕೋ ವೀಸಾ ಏನ್ ಸಪರೇಟ್ ಆಗಿ ತಗೊಳೋದ್ ಬೇಕಿಲ್ಲ, ವಿಸಿಟರ್ ವೀಸಾನ. ಇವೆಲ್ಲ ಇಲ್ಲ ಅಂತ ಅಂದ್ರೆ ಮೆಕ್ಸಿಕೋ ವೀಸಾಗೆ ಅಪ್ಲೈ ಮಾಡಿ ತಗೊಳ್ಬಹುದು. ಅಂಡ್ ತುಂಬಾನೇ ಈಸಿ ಪ್ರೋಸೆಸ್. ಇಲ್ಲಿ ಆಕ್ಚುಲಿ ಟೂರಿಸ್ಟ್ ಎಲ್ಲ ಬರ್ಬೇಕಲ್ಲ, ಸೊ ತುಂಬಾನೇ ಈಸಿ ಪ್ರೋಸೆಸ್ ಮಾಡಿದ್ದಾರೆ. ಓನ್ಲಿ ಥಿಂಗ್ ಇಸ್ ವಾಪಸ್ ಹೋಗೋದಕ್ಕೆ US ಗೆ ತುಂಬಾ ಸ್ಟ್ರಿಕ್ಟ್ ಆಗೆಲ್ಲ ಚೆಕ್ ಮಾಡ್ತಾರೆ. ಅದೊಂದು ಚೆಕ್ ಮಾಡ್ಕೊಂಡ್ ಬರ್ಬೇಕು. ಐದರ್ ಸ್ಟಾಂಪ್ಡ್ ವೀಸಾ ಇರಬೇಕು, US ವೀಸಾ. ಇಲ್ಲ ಅಂತ ಅಂದ್ರೂ ಎಕ್ಸ್ಟೆನ್ಷನ್ ಏನಾದ್ರು ಆಗಿದ್ರೆ ವೀಸಾ ಎಕ್ಸ್ಟೆನ್ಷನ್, ಒಂದು ಆಟೋ ರಿವ್ಯಾಲಿಡೇಷನ್ ಅಂತ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ. ಬೇಸಿಕಲಿ 30 ಡೇಸ್ ಒಳಗಡೆ ನಾವು ಟೂರ್ನೆಲ್ಲ ಮುಗಿಸ್ಕೊಂಡು ಮೆಕ್ಸಿಕೋ ಇಲ್ಲ ಕೆನಡಾ ಇಂದ US ಗೆ ರಿಟರ್ನ್ ಹೋಗ್ಬೋದು ವಿತೌಟ್ US ವೀಸಾ ಸ್ಟಾಂಪಿಂಗ್ ಹೋಗ್ಬೋದು. ಈ ಒಂದು ಡೀಟೇಲ್ಸ್ ಇಲ್ಲಿರೋರ್ಗೆ ಗೊತ್ತಾಗುತ್ತೆ, ಬಿಕಾಸ್ ಇಲ್ಲೆಲ್ಲ ಯಾವ ತರ ವೀಸಾ ಪ್ರೋಸೆಸ್ ಎಲ್ಲ ನಡೆಯುತ್ತೆ ಅದ್ರ ಮೇಲೆ ಹೇಳ್ತಾ ಇದ್ದಾರೆ. ಚಂದ್ರು ಒಂದು ಇನ್ಫೋ ಕೊಡ್ತಾ ಇರೋದು. ಅಂಡ್ ಅದ್ರ ಜೊತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಇವಾಗ ನಮ್ ಸಿಯಾಟಲ್ ಇರೋರ್ಗೆ ಐ ಆಮ್ ಶ್ಯೂರ್ ನೀವೆಲ್ಲ ಎಷ್ಟೊಂದ್ ಜನ ಕೆನಡಾ ವೀಸಾ ಎಲ್ಲ ಮಾಡಿಸ್ಕೊಂಡಿದ್ದೇ ಇರ್ತೀರಾ. US ಅಲ್ಲಿ ಇರೋರು ಆಲ್ಮೋಸ್ಟ್ ಎಲ್ಲ ಕೆನಡಾ ವೀಸಾ ಮಾಡ್ಸೇ ಇರ್ತೀರಾ. ಯಾಕೆಂದ್ರೆ ತುಂಬಾ ನಮ್ಗೆ ಸಿಯಾಟಲ್ಗೆ ಸ್ವಲ್ಪ ಕ್ಲೋಸ್ ಬೈ ಇರೋದ್ರಿಂದ ನಾವು ರೆಗ್ಯುಲರ್ ಆಗೇನೆ ಎಷ್ಟೊಂದ್ ಜನ ವೀಕ್ಲಿ ಹೋಗಿ ಬರ್ತಾ ಇರ್ತಾರೆ. ಅಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಂತ, ಇಂಡಿಯನ್ ಫುಡ್ ತಿನ್ಕೊಂಡ್ ಬರೋದಕ್ಕೆ. ಸೊ ಖಂಡಿತ ಈಸಿ ಆಗ್ಬೋದು. ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ತರ ಒಂದು ನೈಸ್ ರಿಲ್ಯಾಕ್ಸಿಂಗ್ ಆಗಿರೋಂತ ವೆಕೇಶನ್ ಮಾಡ್ಬೋದು. ಅದು ಇಲ್ಲಿ ಏನು ಇಲ್ಲ ಗೊತ್ತಾ, ಜಸ್ಟ್ ತಿನ್ನೋದು, ಏನಾದ್ರು ಆಕ್ಟಿವಿಟಿ ಮಾಡ್ತೀರಾ ಮಾಡೋದು, ಅಂಡ್ ಜೊತೆಗೆ ಓಷನ್ ವ್ಯೂ ನೋಡ್ಕೊಂಡು ಆತರ ಒಂಥರ ರಿಲ್ಯಾಕ್ಸಿಂಗ್ ಆಗಿರೋ ಟೈಮ್. ನನ್ಗಂತೂ ಫುಲ್ ಮಲ್ಗೆ ಇರ್ಬೇಕು ಅನಿಸ್ತಾ ಇದೆ. ಯಾಕೆಂದ್ರೆ ಕೆಲವೊಂದ್ಸಲ ಮಲ್ಕೊಂಡಾಗ ಸ್ಪೆಷಲಿ ಇದು ಕ್ರೂಸ್ ಮೂವ್ ಆಗೋದು ಸ್ವಲ್ಪ ಹೀಗೆ ಸೆನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಒಂಥರ ತೂಗ್ದಂಗಿರುತ್ತೆ, ನಿದ್ದೆ ಚೆನ್ನಾಗಿ ಬರ್ತಾ ಇದೆ ನಂಗೆ. ಅಂಡ್ ಇಟ್ಸ್ ಬೆಸ್ಟ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ತುಂಬಾನೇ ಖುಷಿ ಆಗ್ತಾ ಇದೆ ನಮಗಂತೂ. ಇನ್ನು ನೆಕ್ಸ್ಟ್ ಬೇರೆ ಕ್ರೂಸ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫುಲ್ ಇಂಟ್ರೆಸ್ಟ್. US ಗ್ರೀನ್ ಕಾರ್ಡ್ ಸಿಟಿಸನ್ಶಿಪ್ ಇದ್ರೆ ಆಬ್ವಿಯಸ್ಲಿ ಕೆನಡಾ ಮೆಕ್ಸಿಕೋಗೆ ಹೋಗಿ ಬರೋದು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಎನಿವೇ ಡೀಟೇಲ್ಸ್ ಎಲ್ಲ ಇಟ್ಕೊಂಡೇ ಇರ್ಬೇಕಲ್ವಾ ಏನಿದ್ರು. ಬಟ್ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕ್ಯಾರಿ ಮಾಡಬಹುದು. ಪ್ರಿಷಾ ಫುಲ್ ನಮ್ಮನ್ನ ಆಕ್ಟಿವ್ ಆಗಿ ಇಟ್ಟಿರ್ತಾಳೆ ಅಂಡ್ ಅವಳು ಕೂಡ ಆಕ್ಟಿವ್ ಅಲ್ಲಿ ಇರ್ತಾಳೆ. ಹಾಗಾಗಿ ನನ್ಗೆ ವಿಡಿಯೋ ಕೂಡ ಅಷ್ಟೇ ಕೆಲವೊಂದ್ಸಲ ರಶ್ ಅಲ್ಲಿ ಮಾಡ್ತಾ ಇರ್ತೀವಿ. ಅಂಡ್ ಹೋಪ್ ಸೊ ನಿಮ್ಮೆಲ್ಲರಿಗೂ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಜೊತೆಗೆ ಇವಾಗ ಬ್ರೇಕ್ಫಾಸ್ಟ್ ಗೆ ಅಂತ ಹೊರಡ್ತಾ ಇದೀವಿ. ಇಲ್ಲಂತೂ ಎಷ್ಟು ತರ ಇಟ್ಟಿದ್ದಾರೆ ಚಂದ್ರು, ಎಲ್ಲಾ ತರದ ಒಂದು ಕೆಟಗರಿ ಆಗಿರುವಂತ ಜನಗಳಿಗೆ ಎಲ್ಲಾ ರೀತಿಯಾದ ಒಂದು ಫುಡ್ ಫೆಸಿಲಿಟಿನ ಮಾಡಿದ್ದಾರೆ. ಅಂಡ್ ಫ್ರೆಶ್ ಆಗಿರೋದನ್ನ ತಗೊಂಡ್ ಬಂದ್ ಹಾಕ್ತಾ ಇರ್ತಾರೆ. ಇಟ್ಸ್ ಲೈಕ್ ಅನ್ಲಿಮಿಟೆಡ್. ಅಂಡ್ ಜೊತೆಗೆ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ
ನೀವ್ ಏನ್ ಬೇಕಿದ್ರು ಆರ್ಡರ್ ಮಾಡ್ಕೊಂಡು ತಿನ್ಕೋಬಹುದು. ಅಂಡ್ ಇಲ್ಲಿ 5 ಸ್ಟಾರ್ ರೆಸ್ಟೋರೆಂಟ್ಸ್ ಕೂಡ ಇದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕರ್ಕೊಂಡು ಹೋಗಿದ್ದೆ. ಅಮೇಜಿಂಗ್ ಗೊತ್ತಾ, ಎಷ್ಟು ಚೆನ್ನಾಗಿ ಅವರು ನಮಗೆ ಸರ್ವಿಸ್ ಕೊಡೋದಾಗಿರ್ಬೋದು, ಒಂದು ಪ್ರತಿಯೊಂದು ಡೀಟೇಲ್ ನ ಕೇಳ್ಕೊಂಡು ಅಷ್ಟೇ ಚೆನ್ನಾಗಿ ಫೈನ್ ಡೈನಿಂಗ್ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ತುಂಬಾನೇ ಚೆನ್ನಾಗಿದೆ. ಫುಡ್ ಕ್ವಾಲಿಟಿ ಆಗಿರ್ಬೋದು, ಅದರಲ್ಲೂ ನಮ್ಮ ಇಂಡಿಯನ್ ಶೆಫ್ಸ್ ಕೂಡ ಇದಾರೆ ಇಲ್ಲಿ. ಅವರೇನೆ ಈ ದಾಲ್ ಮಖನಿ ಆಗಿರ್ಬೋದು ಅಂತ ನಮ್ಮ ಇಂಡಿಯನ್ ಫುಡ್ ಎಲ್ಲ ಅವರೇ ಮಾಡ್ತಾ ಇರ್ತಾರೆ. ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ಹೊರಗಡೆ ವ್ಯೂ ತೋರಿಸ್ತೀನಿ ಯಾವ ತರ ಇದೆ ಅಂತ. ಅಂಡ್ ಸ್ವಲ್ಪ ಹಿಂದ ಇಗ್ನೋರ್ ಮಾಡ್ಬಿಡಿ, ಇವಾಗಷ್ಟೇ ರೆಡಿ ಆಗಿರೋದ್ರಿಂದ ಮೆಸ್ಸಿ ಆಗಿದೆ. ಎಗೇನ್ ಅವ್ರು ಬಂದು ಮತ್ತೆ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಿ ಹೋಗ್ತಾರೆ. ಅಂಡ್ ಇವಾಗ ಬ್ರೇಕ್ಫಾಸ್ಟ್ ಹೊರಟಿದೀವಿ. ಇಲ್ಲಂತೂ ಅನ್ಲಿಮಿಟೆಡ್ ಆಗಿರುತ್ತೆ, ಜಸ್ಟ್ ತಿಂತಾ ಇರೋದು, ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರೋದು ಅದೇ ತರನೇ ಇರುತ್ತೆ. ಜಸ್ಟ್ ಶಾಪಿಂಗ್ ಆಗಿರ್ಬೋದು, ಒಳಗಡೆ ಫುಡ್ ಫನ್ ಏನಾದ್ರೂ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ತುಂಬಾನೇ ಚೆನ್ನಾಗಿದೆ. ಅಂಡ್ ಇವತ್ತು ಅಗೇನ್ ಬ್ಲ್ಯಾಕ್ ಔಟ್ಫಿಟ್, ಬಿಕಾಸ್ ಸ್ವಲ್ಪ ಈ ತರ ಹೊರಗಡೆ ಬಿಸಿಲಿದೆ, ಬಟ್ ಅದೊಂದು ಸ್ವಲ್ಪ ಚಿಲ್ಡ್ ವೆದರ್ ಇದೆ. ಸೊ ಹಾಗಾಗಿ ಈ ತರ ಸ್ವೆಟರ್ ಟೈಪ್ ಅಲ್ಲೇನೆ ಹಾಕಿದೀನಿ. Let's go. Go. ಅಪ್ಪ ಕರಿಯಪ್ಪ, ಬನ್ನಿ ಅಪ್ಪ, ಬನ್ನಿ ನೀವು ಬನ್ನಿ. ಇಲ್ಲಿ ಎಷ್ಟೊಂದು ಜನ ಬರ್ತ್ಡೇ, ಆನಿವರ್ಸರಿ, ಸ್ಪೆಷಲ್ ಡೇಸ್ ನ ಸೆಲೆಬ್ರೇಟ್ ಮಾಡಕ್ ಬಂದಿರ್ತಾರೆ. ಅವರೆಲ್ಲಾನು ಈ ತರ ಡೋರ್ನೆಲ್ಲ ಡೆಕೋರೇಟ್ ಮಾಡ್ಕೊಂಡಿರ್ತಾರೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇವಾಗ ಕ್ರಿಸ್ಮಸ್ ಟೈಮ್ ಅಲ್ವಾ ಇಲ್ಲಿ, ಸೊ ಕ್ರಿಸ್ಮಸ್ ರಿಲೇಟೆಡ್ ಆಗೂ ಎಲ್ಲ ಹಾಕಿರ್ತಾರೆ. ಇದೇನೆ ಎಲ್ಲ ನೋಡಿ, ಪಕ್ಕ ಇದೆ ರೂಮ್ಸ್. ಈ ತರನೇ ಇವಾಗೆಲ್ಲ ಕ್ಲೀನ್ ಚೆನ್ನಾಗಿ ದಿನ ಎವ್ರಿ ಡೇ ಕ್ಲೀನ್ ಮಾಡ್ತಾರೆ. ಲೈಕ್ ಆಲ್ ದ ಟೈಮ್ ಮಾಡ್ತಾನೆ ಇರ್ತಾರೆ ತುಂಬಾ ನೀಟಾಗಿ. ಅಂಡ್ ಒಳಗಡೆನೂ ಅಷ್ಟೇ, ಇದು ಕ್ರೂಸ್ ತುಂಬಾ ಚೆನ್ನಾಗಿ ಅನಿಸ್ತು. ಯಾಕಂದ್ರೆ ಒಳಗಡೆ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಡಿಸೈನ್ ಎಲ್ಲ ಕೂಡ. We can go up. ನಾನು 2 ಡೇಸು ಬ್ರೇಕ್ಫಾಸ್ಟ್ಗೆ ಅಂತ ಏನೂ ಬಂದಿಲ್ಲ. ಯೂಶ್ವಲಿ ಚೆನ್ನಾಗೇ ನಿದ್ದೆ ಮಾಡಿಬಿಟ್ಟು ಬರ್ತಾಯಿದ್ದೆ. ಬಟ್ ಇವಾಗ ನಾವು ಇನ್ನೇನು ಹೊರಗಡೆ ಸುತ್ತಾಡೋದಕ್ಕೆ ಹೊರಟಿರೋದ್ರಿಂದ ಇವತ್ತು ಬೇಗನೆ ರೆಡಿಯಾಗಿದ್ದೀವಿ. ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ಗೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಬಫೆಲಿ ತುಂಬಾ ಆಪ್ಷನ್ ಇತ್ತು. ಸೊ ನೋಡಿ, ಡಿಫ್ರೆಂಟ್ ಆಗಿರೋ ಡೆಸರ್ಟ್ ಐಟಮ್ ಆಗಿರ್ಬೋದು, ಬ್ರೆಡ್ ಐಟಮ್ಸ್, ಹಾಗೆ ಲೈವ್ ಆಮ್ಲೆಟ್ ಕೂಡ ಮಾಡ್ತಾಯಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಆಮ್ಲೆಟ್ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇಟ್ಟಿರ್ತಾರೆ. ಸೊ ಅದರಲ್ಲೂ ಬೇರೆ ಥರ ಮೀಟ್ ಎಲ್ಲ ಇಟ್ಟಿರ್ತಾರೆ. ಸೊ ನಾವು ನೋಡಿಬಿಟ್ಟು ತಿನ್ಕೋಬೇಕಾಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಯಾವಾಗಲೂ ಅಷ್ಟೇ ಒಂದು ಏನು ಟೈಮಿಂಗ್ಸ್ ಮೇಂಟೈನ್ ಮಾಡಿರ್ತಾರೋ ಅದೇ ಟೈಮಿಂಗ್ಸಲ್ಲೇ ಎಷ್ಟು ಜನ ಇದ್ದಾರೆ, ಇಷ್ಟು ಜನಕ್ಕೂ ಬೇಗನೆ ಅದೇ ರೀತಿ ಬಿಸಿಯಾಗಿರೋ ಊಟನ ಸರ್ವ್ ಮಾಡ್ತಾಯಿರ್ತಾರೆ. ಮಾಡಿ ತಂದು ಹಾಕ್ತಾಯಿರ್ತಾರೆ. ಆ್ಯಂಡ್ ಚಂದು ಇವಾಗ ಅವ್ರಿಗೆ ತುಂಬಾ ಒಂಥರ ಲೈಟ್ ಬ್ರೇಕ್ಫಾಸ್ಟ್ ಅಂಡ್ ಆಮ್ಲೆಟ್ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವರು ಆಮ್ಲೆಟ್ ತೊಗೊತಾ ಇದ್ದಾರೆ. ಆ್ಯಂಡ್ ಪ್ರಿಷಾ ಬೇಬಿ ನೋಡಿ, ಫುಲ್ ಒಂಥರ ನಾವು ಇವತ್ತು ಔಟ್ಫಿಟ್ ಕೂಡ ಅಷ್ಟೇ, ಇವತ್ತು ಕೂಡ ಮ್ಯಾಚಿಂಗ್ ರೀತಿಲಿ ಹಾಕಿದ್ದೀನಿ. ಆ್ಯಂಡ್ ಪ್ರಿಷಾ ಕೂಡ ತುಂಬಾ ಎನರ್ಜೆಟಿಕ್ ಆಗಿದ್ದಾಳೆ. ಅವಳಂತೂ ಕ್ರೂಸ್ ಟ್ರಿಪ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ. ಜೊತೆಗೆ ನಮ್ಮ ಫ್ರೆಂಡ್ಸ್ ಕಿಡ್ಸ್ ಎಲ್ಲ ಇರೋದ್ರಿಂದ ಕೂಡ ಅವಳಿಗೆ ಇನ್ನೂ ಒಂಥರ ಕಂಪನಿ ಇದೆ. ಆ್ಯಂಡ್ ನಮಗೂ ಕೂಡ ಅಷ್ಟೇ ಒಂಥರ ತುಂಬಾ ರಿಲ್ಯಾಕ್ಸಿಂಗ್ ಆಗಿ ತುಂಬ ಮೆಮೊರೀಸ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು.
ಹಾಗೆ ಇವಾಗ ಬಂದು ನಿಂತಿರೋದು ಕ್ರೂಸ್ ಹ್ಯಾನ್ಸಿನಾಡೋ ಅಂತ ಒಂದು ಸಿಟಿ ಮೆಕ್ಸಿಕೋ ದೇಶದಲ್ಲಿ. ಇದೇನಪ್ಪ ಅಂತಂದರೆ ಅಂಥ ಫೇಮಸ್ ಇರೋವಂಥ ಸಿಟಿ ಅಲ್ಲ. ಯೂಶ್ವಲಿ ಇಲ್ಲಿ ಬೇರೆ ಬೇರೆ ಎಲ್ಲ ಇದೆ. ಕ್ಯಾನ್ಕೂನ್ ಆ ಥರ ಎಲ್ಲ ಒಂದು ಪ್ಲೇಸ್ಗಳಿದೆ, ಟೂರಿಸ್ಟ್ ಪ್ಲೇಸ್. ಅಲ್ಲೋಗಿ ರೆಸಾರ್ಟಲ್ಲೆಲ್ಲ ಸ್ಟೇ ಆಗಿ ಬರ್ಬೋದು. ಹಾಗೆ ಟೂರಿಸ್ಟ್ ಪ್ಲೇಸ್ ಇರುತ್ತೆ, ಅವೆಲ್ಲ ವಿಸಿಟ್ ಆಗ್ಬೋದು ಆ ರೀತಿ. ಬಟ್ ಇದೇನಪ್ಪ ಅಂತಂದರೆ ಒಂದು ಹ್ಯಾನ್ಸಿನಾಡೋ ಅನ್ನೋ ಸಿಟಿ ಬಂದು ಇಲ್ಲಿ ಬಂದು ನಾವು ಹೋಗಿರೋವಂಥ ಕಾರ್ನಿವಲ್ ಕ್ರೂಸ್ ಇಲ್ಲಿ ಬಂದುಬಿಟ್ಟು ಸೊ ಸ್ಟ್ಯಾಂಡ್ ಆಗುತ್ತೆ, ಲಾಕ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇರೋವಂಥ ಒಂದು ಟೌನ್ನ ಹಾಗೆ ನಾವು ವಾಕಬಲ್ಲಲ್ಲೇ ಸ್ವಲ್ಪ ದೂರ ನೆಟ್ಕೊಂಡು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿಕೊಂಡು ಬರ್ಬೋದು. ಸೊ ಒಂದು ದಿನ ಇಲ್ಲಿ ಸ್ಟಾಪ್ ಮಾಡಿರ್ತಾರೆ. ನಮಗೆ ಒಂದು ಸಂಜೆ ಒಂದು 4 ಗಂಟೆವರೆಗೂ ಟೈಮ್ ಅಂತ ಈ ಥರ ಕೊಟ್ಟಿರ್ತಾರೆ. ಅಷ್ಟರೊಳಗಡೆ ಹೋಗಿ ನಾವು ಎಲ್ಲನೂ ತಿರುಗಾಡ್ಕೊಂಡು ಬರ್ಬೋದು. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಿಮ್ಮೆಲ್ಲನ ನಮ್ಮ ಜೊತೆ ಆಚೆ ಕರ್ಕೊಂಡು ಹೋಗ್ತೀವಿ. ಹೇಗಿದೆ ಹ್ಯಾನ್ಸಿನಾಡೋ ಸಿಟಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಿಮಗೇ ಸರ್ಪ್ರೈಸ್ ಅನಿಸುತ್ತೆ. ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ನಾನು ಕ್ರೂಸ್ ವೀಡಿಯೋಸು ಪಾರ್ಟ್ 1 ಪಾರ್ಟ್ 2 ವೀಡಿಯೋಸ್ನ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ವಿಡಿಯೋ ಸ್ವಲ್ಪ ಅಪ್ಡೇಟ್ ಮಾಡೋದು ತುಂಬಾ ಲೇಟ್ ಆಗಿದೆ. ಆಲ್ರೆಡಿ ಇನ್ನೊಂದು ವೆಕೇಷನ್ನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆ ಟೈಮಲ್ಲಿ ನಾನು ಆಲ್ರೆಡಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇವಾಗ ನಾನೇ ಎಲ್ಲ ಸ್ವಲ್ಪ ಎಲ್ಲನೂ ಮ್ಯಾನೇಜ್ ಮಾಡಬೇಕಾಗಿರೋದ್ರಿಂದ, ಹಾಗೆ ಹೊಸದಾಗಿ ಬಿಸ್ನೆಸ್ ಕೂಡ ನಾನು ಹ್ಯಾಂಡ್ಲು ಮಾಡ್ತಾ ಇರೋದ್ರಿಂದ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ ನಿಮಗೆ ವೀಡಿಯೋಸ್ ಬರೋದಕ್ಕೆ. ಇನ್ನೂ ಸ್ವಲ್ಪ ನನ್ನ ಒಂದು ರೂಟೀನ್ ಆಗಿರ್ಬೋದು ಎಲ್ಲ ಕೀಪ್ ಅಪ್ ಮಾಡೋದಕ್ಕೆ ಎಲ್ಲ ಸ್ವಲ್ಪ ಟಫ್ ಅನ್ನಿಸ್ತಾ ಇದೆ. ನನಗೂ ಕೂಡ ಎಲ್ಲ ಹೊಸ ಥರ ಅನ್ನಿಸ್ತಾ ಇದೆ. ಅದಕ್ಕೆ ಆದಷ್ಟು ಬೇಗ ಅಡ್ಜಸ್ಟ್ ಆಗೋದಕ್ಕೆ ಟ್ರೈ ಮಾಡಿ. ನಿಮ್ಮೆಲ್ಲರನ್ನ ಇನ್ನೂ ನಾನು ಜಾಸ್ತಿ ಕನೆಕ್ಟ್ ಆಗ್ತಾ ಇರ್ತೀನಿ. ನೀವೇನಾದರೂ ಕ್ರೂಸ್ ಟ್ರಿಪ್ ಬರಬೇಕು ಅಂತ ಇದ್ದರೆ ಇಲ್ಲಿರೋರು ಖಂಡಿತ ನೀವು ಫ್ರೆಂಡ್ಸ್ ಗ್ರೂಪ್ ಜೊತೆ ಎಲ್ಲ ಪ್ಲ್ಯಾನ್ ಮಾಡಿದರೆ ಇನ್ನೂ ಮಸ್ತಿ ಫನ್ ಇರುತ್ತೆ. ಯಾಕೆಂದರೆ ಕ್ರೂಸಲ್ಲಿ ನಾವು ಏನೇ ಮಾಡಿದರೂ ಆ್ಯಕ್ಟಿವಿಟೀಸ್ ಒಂಥರ ಆಚೆ ಬರೋದಕ್ಕೂ ಅವಕಾಶ ಇರುತ್ತೆ. ಈ ಥರ ಬಂದು ತಿರುಗಾಡ್ಕೋಬೋದು. ಹಾಗೆ ಕ್ರೂಸ್ ಒಳಗಡೆ ಇದ್ದಾಗ ಫ್ರೆಂಡ್ಸ್ ಜೊತೆ ಎಲ್ಲ ಒಂಥರ ನೈಟ್ ಔಟ್ ಮಾಡೋದಕ್ಕೆ ಹಾಗೆ ತುಂಬಾ ಹ್ಯಾಂಗ್ಔಟ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ನೋಡಿ ಈ ಕ್ರೂಸ್ ಎಷ್ಟು ದೊಡ್ಡದಾಗಿದೆ. ಹಾಗೆ ನಾವು ಬಾಲ್ಕನಿ ವ್ಯೂ ಎಲ್ಲ ತೊಗೊಂಡಿದ್ದರಿಂದ ವ್ಯೂ ಕೂಡ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಡೀಪ್ ಓಷನ್ ನಡುವೆ ರಾತ್ರಿ ಹೇಗಿರುತ್ತೆ ಹಾಗೆ ಬೆಳಿಗ್ಗೆ ಯಾವ ಥರ ಇರುತ್ತೆ ಅಂತ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾವು ಇವಾಗ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿರೋದ್ರಿಂದ ಇನ್ನೂ ಒಂದು ಸ್ವಲ್ಪ ನಮಗೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಪ್ರಿಷನ್ನ ಕ್ಯಾರಿ ಮಾಡೋದಾಗಿರ್ಬೋದು. ಆ್ಯಂಡ್ ನಮಗೆ ಡೆಫಿನೆಟ್ಲಿ ಈಗ ಮಗು ಇಟ್ಕೊಂಡು ಎಲ್ಲ ತುಂಬ ಈ ಥರ ಲಾಂಗ್ ಡೇಸ್ ಎಲ್ಲ ಇದು ಮಾಡಬೇಕಾದ್ರೆ ಈ ಥರ ಎಲ್ಲ ಹ್ಯಾಂಡ್ ಟು ಹ್ಯಾಂಡ್ ಶಿಫ್ಟ್ ಆಗ್ತಾ ಇದ್ದಾಗ ನಮಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿತ್ತು. ತುಂಬ ಹೆವಿ ಅನ್ನಿಸ್ತಾ ಇರಲಿಲ್ಲ. ಆ್ಯಂಡ್ ನೀವೇ ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಒಂದು ಟ್ರಿಪ್ನ ಮಾಡ್ತಾ ಇದ್ದೀವಿ ಅಂತ.
ಹಾಗೆ ನಾವು ಬೋಟಿಂದ ಆಚೆ ಬಂದ ತಕ್ಷಣ ಕೆಲವೊಂದು ಇನ್ಸ್ಟ್ರಕ್ಷನ್ ಇತ್ತು. ಅಲ್ಲಿ ಬಂದರೆ ಪ್ಯಾಕೇಜ್ ತೊಗೋಬೋದು, ಹಾಗೆ ಹೇರ್ ಸ್ಟೈಲ್ ಮಾಡಿಸ್ಕೊಳೋದಾಗಿರ್ಬೋದು, ಈ ಥರ ಕೆಲವೊಂದು ಬಂದುಬಿಟ್ಟು ಹಾಗೆ ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ. ಅಲ್ಲೇ ಒಂದು ಟೂರ್ ರೀತಿ ಟ್ರಿಪ್ ಬುಕ್ ಮಾಡೋ ಥರ ಎಲ್ಲ ಇತ್ತು ಆಪ್ಷನ್ನು. ಬಟ್ ಇದು ವರ್ತ್ ಅಂತ ಅನ್ನಿಸ್ಲಿಲ್ಲ. ಪರ್ ಪರ್ಸನ್ $50 ಏನೋ ಚಾರ್ಜ್ ಮಾಡ್ತಾಯಿದ್ರು. ಇಲ್ಲಿಂದ ಒಂದು 2 ಅವರ್ ನಮ್ಮನ್ನು ಬೇರೆ ಕಡೆ ಯಾವುದೋ ಒಂದು ವ್ಯೂ ತೋರಿಸೋದಕ್ಕೆ ಕರ್ಕೊಂಡೋದ್ರು. ಬಟ್ ನಾವು ಆಲ್ರೆಡಿ ವಾಷಿಂಗ್ಟನ್ ಸ್ಟೇಟಲ್ಲಿ ಇರೋದ್ರಿಂದ ಇಲ್ಲೇ ಎಷ್ಟೊಂದು ಐಲ್ಯಾಂಡ್ಸ್ ಆಗಿರ್ಬೋದು, ಹಾಗೆ ಓಷನ್ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹವಾಯಿಲಿ ಇನ್ನೂ ಎಕ್ಸ್ಟ್ರೀಮ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡು ನಾವು ಇದಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ. ಜೊತೆಗೆ ತುಂಬಾ ಟೈಮ್ ವೇಸ್ಟ್ ಆಯಿತು ಅಂತ ಅನ್ನಿಸ್ತಾ ಇತ್ತು. ನಾವು ಹಾಗೆಯೇ ಅಲ್ಲಿ ಸಿಟಿ ಮಧ್ಯ ಟ್ಯಾಕೋಸ್ ಆಗಿರ್ಬೋದು, ಅಲ್ಲೇ ಇರೋವಂಥ ಟೇಸ್ಟಿಂಗ್ ಬ್ರೂವರಿ ಎಲ್ಲ ಇರುತ್ತೆ. ಸೊ ಅದೆಲ್ಲ ವೈನ್ ಟೇಸ್ಟ್ ಮಾಡೋದಾಗಿರ್ಬೋದು, ಲೋಕಲ್ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ಬಟ್ ನಾವು ಏನೋ ಹೊಸ್ದಾಗಿ ಹೋಗಿರೋದಲ್ವ, ಆ್ಯಂಡ್ ಯಾರೂ ಕೂಡ ಏನು ನಾವು ಥಿಂಕ್ ಮಾಡಿರಲಿಲ್ಲ. ಜಸ್ಟ್ ಮೇನ್ ಫೋಕಸ್ ಇದ್ದಿದ್ದು ನಾವು ಕ್ರೂಸಲ್ಲೇ ಫನ್ ಮಾಡಬೇಕು ಅಂತ. ಬಟ್ ಈ ಥರ ಆಚೆ ಇದ್ದಾಗ ಸೊ ಹೊಸ್ದಾಗಿ ಬಂದಿದ್ದರಿಂದ ಇದು ಟ್ರಿಪ್ ಅಂತೂ ವರ್ತಿಲ್ಲ ಅಂತ ಅನ್ನಿಸ್ತು ನಮಗೆ. ಹಾಗೆ ಇದರಲ್ಲಿ ಹಾರ್ಸ್ ರೈಡಿಂಗ್ ಕೂಡ ಇನ್ಕ್ಲೂಡ್ ಇರುತ್ತೆ. ಅದು ಬಿಟ್ಟು ಇದು ಜಸ್ಟ್ ಒಂದು ಪಾಯಿಂಟ್ ಹೋಗ್ಬಿಟ್ಟು ಬರ್ಬೋದು. ಹಾರ್ಸ್ ರೈಡಿಂಗ್ ಬಂದು ಅದನ್ನು ಕೂಡ ತುಂಬ ವರ್ತಿಲ್ಲ ಅಂತ ಅನ್ನಿಸ್ತು ನಮಗೆ. ಓವರಾಲ್ ಈ ಟ್ರಿಪ್ ಏನು ಅಷ್ಟು ಬರ್ತಿಲ್ಲ, ಜಸ್ಟ್ ಒಂಥರ ಟಯರ್ಡ್ ಆದ್ವಿ ಅಂತಲೇ ಅನ್ನಿಸ್ತಾ ಇತ್ತು ನಮಗೆ. ಏನು ಕ್ರೂಸಲ್ಲೆಲ್ಲ ರಿಲ್ಯಾಕ್ಸ್ ಆಗಿದೋ, ಈ ಟ್ರಿಪ್ ಹೋಗ್ಬಿಟ್ಟು ಟಯರ್ಡ್ ಆದ್ವಿ. ನಮಗೂ ಕೂಡ ಅಷ್ಟು ಡೀಟೇಲ್ ಗೊತ್ತಿರಲಿಲ್ಲ, ಮುಂಚೆನೇ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಕೂಡ. ನಾನು ನಿಮ್ಮನ್ನ ಒಂದು ಬೆಸ್ಟ್ ಮೆಕ್ಸಿಕೋ ಲೊಕೇಶನ್ಗೆ ಕರ್ಕೊಂಡು ಹೋಗ್ತೀನಿ ವೆಕೇಷನ್ಗೆ. ಅಲ್ಲಿಗೆ ಇಲ್ಲಿಗೂ ನೀವು ಡಿಫ್ರೆನ್ಸ್ ನೋಡ್ಬೋದು, ಈ ಸಿಟಿಗೂ ಆ ಸಿಟಿಗೂ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ನೀವು ನೋಡಿ ಓಷನ್ ವ್ಯೂ ಎಲ್ಲ ಯಾವ ಥರ ಇದೆ ಅಂತ. ಸೊ ನೀವೆಲ್ಲರಿಗೂ ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವ ಥರ ಎಲ್ಲ ಇರುತ್ತೆ ಅಂತ. ನಮ್ಮ ಸಿಯಾಟಲ್ ನೀವು ನೋಡಿದ್ರೇ ಗೊತ್ತಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಸಮುದ್ರ ಆಗಿರ್ಬೋದು, ಪಾರ್ಕ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತ. ಹೋಗ್ಬಿಟ್ಟು ನೀವು ಹಳೆ ವಿಡಿಯೋಸ್ ಎಲ್ಲ ಚೆಕ್ ಮಾಡಿ. ನನಗೆ ಮೆಕ್ಸಿಕೋ ನೋಡಿ ಫುಲ್ ಸರ್ಪ್ರೈಸಿಂಗ್ ಅನ್ನಿಸ್ತಾ ಇತ್ತು. ಮೆಕ್ಸಿಕೋ ಅಂತ ಬಂದರೆ ಸ್ವಲ್ಪ ನಮ್ಮ ಥರ ಅವರು ಮಸಾಲ ಆಗಿರ್ಬೋದು, ಫುಡ್ಡು ಎಲ್ಲನೂ ಒಂದು ಸ್ವಲ್ಪ ಇಲ್ಲಿ ಆಪ್ಷನ್ ಇರುತ್ತೆ, ಚೆನ್ನಾಗೇ ಇರುತ್ತೆ. ಮೆಕ್ಸಿಕನ್ ಫುಡ್ ತುಂಬ ಜನ ಲೈಕ್ ಮಾಡ್ತಾರೆ. ಬಟ್ ಆದರೆ ಇಲ್ಲಿ ಬಂದಾಗ ತುಂಬಾ ಕ್ರೌಡ್, ಒಂಥರ ಲೋಕಲ್ ಶಾಪ್ಸ್ ಇತ್ತು, ಜೊತೆಗೆ ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಅಷ್ಟು ನೀಟಾಗಿರಲಿಲ್ಲ, ತುಂಬ ಜಾಸ್ತಿನೇ ಒಂಥರ ಗಲೀಜ್ ರೀತಿಯೇ ಇತ್ತು ಆನೆಸ್ಟಾಗಿ ಹೇಳ್ಬೇಕು ಅಂತಂದರೆ. ಸೊ ಈ ಒಂದು ಸ್ಪಾಟ್ನ ನೋಡೋದಕ್ಕೆ ಅವ್ರನ್ನ ಕರ್ಕೊಂಬಂದಿದ್ದು, ವಾಟರ್ ಫ್ಲ್ಯಾಶ್ ಆಗೋ ರೀತಿದು. ಸೊ ಇದನ್ನು ನೋಡೋದಕ್ಕೇ ನಮ್ಗೆ 2 ಅವರ್ ಮೇಲೆ ಕರ್ಕೊಂಬಂದಿದ್ದಾರೆ. ಸೊ ನಂಗೆ ಪರ್ಸ್ನಲಿ ಅಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ ಈ ಟ್ರಿಪ್. ಸೊ ನೀವು ಯಾರಾದರೂ ನೆಕ್ಸ್ಟು ಈ ಥರ ಏನಾದ್ರು ಕ್ರೂಸ್ ಟ್ರಿಪ್ ಮಾಡಿದರೆ ನಾನು ರೆಕಮೆಂಡ್ ಮಾಡಲ್ಲ. ಈ ಥರ ಏನು ಟ್ರಿಪ್ಸ್ ಏನು ತೊಗೊಳೋದಕ್ಕೆ ಹೋಗ್ಬಿಡಿ. ಜಸ್ಟ್ ಹಾಗೇ ಒಂದು ಸಿಟಿನ ರೌಂಡ್ ಮಾಡಿಕೊಂಡು ನೀವು ಮತ್ತೆ ಕ್ರೂಸಲ್ಲೇ ವಾಪಸ್ ಹೋಗ್ಬೋದು, ಚೆನ್ನಾಗಿರುತ್ತೆ ಅದು. ನೀವು ನೋಡ್ತಾ ಇದ್ದೀರಾ ಅಲ್ವಾ ಸುತ್ತಲೂ ಯಾವ ರೀತಿ ಇದೆ ಮಾರ್ಕೆಟ್ ಅಂತ. ಸೇಮ್ ನಾವು ಇಂಡಿಯಾ ಕಡೆ ಹೋದಾಗ ಹೇಗಿರುತ್ತೋ ಜಾತ್ರೆಗಳಲ್ಲೆಲ್ಲ ಸೇಮ್ ಅದೇ ರೀತಿಯೇ. ಸೇಮ್ ಕ್ಲೈಮೇಟ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಪ್ಲೆಸೆಂಟಾಗೇ ಇತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಇಲ್ಲಿ ಏನೆಲ್ಲ ಇದೆಯೋ ಅದೆಲ್ಲನೂ ಒಂಥರ ಹ್ಯಾಂಡ್ ಕ್ರಾಫ್ಟೆಡ್ ಥಿಂಗ್ ಇಟ್ಟಿದ್ರು, ಜೊತೆಗೆ ಲೋಕಲ್ ಫುಡ್ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಇಟ್ಟಿದ್ರು. ಹಾಗೆ ಇಲ್ಲಿ ಎಷ್ಟೊಂದು ಫೇಕ್ ಐಟಮ್ಸ್ ಕೂಡ ಇತ್ತು, ಜೊತೆಗೆ ಮೆಡಿಸನ್ ಕೂಡ ಅಷ್ಟೇ, ಅದನ್ನು ಒಂಥರ ಸ್ಕ್ಯಾಮ್ ರೀತಿಲೇ ಮಾಡ್ತಾಯಿದ್ರು. ಒಂಥರ ನೋಡೋದಕ್ಕೆ ತುಂಬಾ
ನಂಗೆ ಅಲ್ಲಿ ಇರೋದಕ್ಕೂ ಸ್ವಲ್ಪ ಎಲ್ಲರಿಗೂ ಭಯ ಅನ್ನಿಸ್ತಾಯಿತ್ತು. ಬೇಗ ಹೋಗ್ಬಿಟ್ಟು ನೋಡಿಕೊಂಡು ಹಾಗೇ ಕ್ವಿಕ್ಕಾಗಿ ಬಂದಿದ್ದು. ಯೂಶ್ವಲಿ ಎಷ್ಟೊಂದು ಜನ ಮೆಕ್ಸಿಕೋಗೆ ಹೋದರೆ ಹಾಗೇ ಜಸ್ಟ್ ರಿಸಾರ್ಟಲ್ಲೆಲ್ಲ ಸ್ಟೇ ಆಗಿ ಮಿನಿಮಮ್ ಇದು ಪ್ಲೇಸ್ನ ವಿಸಿಟ್ ಮಾಡ್ಕೊಂಡು ಬರ್ತಾರೆ. ಸೊ ಸಿನ್ಸ್ ನಾವು ಅದೇ ರೀತಿ ಹೋಗಿದ್ದರಿಂದ ಇದು ಪ್ಯಾಕೇಜ್ ತೊಗೊಂಡು ಹೋಗಿದ್ವಿ. ಬಟ್ ನಾನು ಹೇಳ್ದಾಗ ವರ್ತ್ ಅನ್ನಿಸ್ಲಿಲ್ಲ. ಆ್ಯಂಡ್ ಫೈನಲಾಗಿ ನಾವು ಬಂದಿದ್ದು ಹಾರ್ಸ್ ರೈಡಿಂಗ್ ಮಾಡೋದಕ್ಕೆ. ಇಲ್ಲಿ ನಮ್ಮ ಫ್ರೆಂಡ್ಸ್ ಕಿಡ್ಸ್ ಎಲ್ಲ ಮಾಡ್ತಾಯಿದ್ರು. ನಾನು ಪ್ರಿಷಾ ಮಾಡಲಿಲ್ಲ. ಸೊ ಅದು ಬಿಟ್ಟರೆ ಎಲ್ಲರೂ ಹಾರ್ಸ್ ರೈಡಿಂಗ್ ಮಾಡ್ತಾಯಿದ್ರು. ಜೊತೆಗೆ ನಮ್ಮ ಫ್ರೆಂಡ್ ಮಗು ಕೂಡ ಹಾರ್ಸ್ ರೈಡಿಂಗ್ ತುಂಬಾ ಇಂಟ್ರೆಸ್ಟ್ ಇತ್ತು. ಕಿಡ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ನಾವು ಹೋಗಿದ್ದು ಬೇರೆ ಸನ್ಸೆಟ್ ಟೈಮಿಗೆ ಹೋಗಿದ್ದು. ಆ್ಯಂಡ್ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನನಗಂತೂ ದೂರದಿಂದ ನೋಡ್ತಾ ಇದ್ದೆ. ಇಂಡಿಯಾ ಒಂದು ರಿಲ್ಯಾಕ್ಸಿಂಗ್ ಟೈಮ್ ಮಾಡ್ಕೊಳೋದಕ್ಕೆ ಮತ್ತು ಕ್ರೂಸಿಗೆ ಬಂದಿದ್ದೀವಿ. ಸ್ವಲ್ಪ ಹೆಟ್ಟಿಕ್ ಅನ್ನಿಸ್ತು ಜರ್ನಿ ಬಂದು. ಹಾಗಾಗಿ ಕ್ರೂಸಲ್ಲಿ ಬಂದು ಫುಲ್ ವೆಜ್ಜಿ ಬರ್ಗರ್ ವಿತ್ ಫ್ರೈಸ್ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಯಾವಾಗಲೂ ಅಷ್ಟೇ ಬಂದ ತಕ್ಷಣ ನಮ್ಗೆ ಏನು ಬೇಕೋ ಆರ್ಡರ್ ಮಾಡ್ಕೋಬೋದು. ಎನಿ ಟೈಮ್ ಪಿಜ್ಜಾ, ಬರ್ಗರ್, ಟ್ಯಾಕೋಸ್, ಬರೀಟೋ ಈ ಥರ ಬೇರೆ ಬೇರೆ ಎಲ್ಲ ಆಪ್ಷನ್ಸ್ ಇರುತ್ತೆ. ನೋಡಿದ್ರಲ್ಲ ಇಲ್ಲಿವರೆಗೂ ನಾವು ಏನೆಲ್ಲ ಆಕ್ಟಿವಿಟೀಸ್ ಮಾಡಿದ್ವಿ ಅಂತ. ಬರ್ಗರ್ ತಿನ್ಕೊಂಡಿದ್ದಾಯಿತು, ತುಂಬಾ ಹಶ್ವಾಗ್ತಾ ಇತ್ತು. ಇವಾಗ ಮತ್ತೆ ಅನ್ಲಿಮಿಟೆಡ್ ಬಫೆ ಓಪನ್ ಆಗಿದೆ. ಸೊ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ರೆಸ್ಟೋರೆಂಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಡಿನ್ನರ್ ಹೋಗೋಕ್ಕಿಂತ ಮುಂಚೆ ಮತ್ತೆ ಇವಾಗ ಒಂದ್ಸಲ ನಾವು ಸ್ಪೆಷಲಿ ಲೇಡೀಸ್ ಹಾಟ್ ಟಬಲ್ಲಿ ಕೂತು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ ಅಂತ. ಪ್ರಿಷನ್ನ ಚಂದು ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಸೊ ಈ ಟೈಮಲ್ಲಿ ನಾನು ರಿಲ್ಯಾಕ್ಸ್ ಆಗೋಣ ಅಂತ. ಸೊ ಅದೇ ಥರ ನನ್ನ ಫ್ರೆಂಡ್ಸ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಇವಾಗ ಮೀ ಟೈಮ್, ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ. ಎಷ್ಟು ಕ್ಯೂಟಾಗಿ ಮಾಡಿದ್ರು. ಆ್ಯಂಡ್ ಚಕ್ಕ ಅಂತ ಮಾಡಿದ್ರು. ಇವನ್ ಇಂಡಿಯಾದಲ್ಲಿ ಕೂಡ ಗೋವಾ ಸೈಡೆಲ್ಲ ಹೋದರೆ ನೋಡಿರ್ತೀರ ಅಲ್ವಾ, ಬೀಚ್ ಹತ್ರ ಎಲ್ಲ ಈ ಥರ ಮಾಡ್ತಾ ಇರ್ತಾರೆ. ತುಂಬ ಕ್ಯೂಟ್ ಅನ್ನಿಸ್ತಾ ಇದೆ. ಇದನ್ನ ಬಂದು ಬಿಚ್ಚಬೇಕು ನಾನು. ಸಖತ್ ಟೈಟಾಗಿ ಬೇಗನೆ ಹಾಕ್ಬಿಟ್ರು ಅವರು. ಅದರಿಂದ ಎಲ್ಲ ಒಂಥರ ಹಾಳಾಗೇ ಆಗುತ್ತೆ ಹೇರ್ ಸ್ಟೈಲ್ ಬಂದು ಮತ್ತೆ ಫ್ರೆಶ್ ಅಪ್ ಆಗೋದು ಅಂತ. ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಬೇಗ ಹೋಗಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತೆ ನಾನು ನಿಮ್ಮೆಲ್ಲರನ್ನ ಕ್ಯಾಚ್ ಅಪ್ ಮಾಡ್ತೀನಿ. ನೆಕ್ಸ್ಟು ನಾವು ಬಂದಿದ್ದು ಫೈನ್ ಡೈನಿಂಗ್ಗೆ. ಇದನ್ನು ರಿಸರ್ವೇಷನ್ ಮಾಡಿಸಿದ್ರು. ಸೊ ಇವತ್ತು ಕೂಡ ನಾವು ಡೈನಿಂಗ್ ಬಂದಿದ್ದೀವಿ. ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಬಂದು. ಆ್ಯಂಡ್ ಇಲ್ಲೂ ಕೂಡ ರೆಸ್ಟೋರೆಂಟಲ್ಲೇ ಆ್ಯಕ್ಟಿವಿಟೀಸ್ ಕೂಡ ಮಾಡಿಸ್ತಾರೆ ಆ್ಯಂಡ್ ಡ್ಯಾನ್ಸ್ ಕೂಡ ಮಾಡ್ತಾರೆ. ಹಾಗೆ ಇಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ರು. ಆಲ್ಮೋಸ್ಟ್ 5,000 ಜನ ಮೇಲೆ ಚೆಕ್ ಇನ್ ಮಾಡಿದ್ದಾರೆ ಅಂತ. ನಾವು ಒಂದು 3,000 ಜನ ಇರ್ಬೋದು ಅನ್ಕೊತಾ ಇದ್ವಿ. ಬಟ್ ನಂಬೋದಕ್ಕೆ ಆಗಲಿಲ್ಲ. 5,000 ಜನ ಹತ್ತತ್ರ ಚೆಕ್ ಇನ್ ಮಾಡಿದ್ದಾರೆ ಅಂತ ಸರ್ಪ್ರೈಸಿಂಗ್ ಅನ್ನಿಸ್ತು. ಆ್ಯಂಡ್ ಅಷ್ಟು ಜನಕ್ಕೂ ಇವರು ಕಂಟಿನ್ಯೂಸ್ ಆಗಿ ಎಲ್ಲೂ ಕೂಡ ಡಿಸ್ಕಂಫರ್ಟ್ ಆಗದೆ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ತುಂಬಾ ಬ್ಯಾಡ್ ಫೀಲ್ ಅನಿಸಿದ್ದು ಅಂತಂದರೆ ಇಲ್ಲಿ ಕ್ರೂಸಲ್ಲಿ ವರ್ಕ್ ಮಾಡೋರು ಆಲ್ಮೋಸ್ಟ್ 6 months ಆದರೂ ಕೂಡ ಅಷ್ಟೇ ಅವರು ಫುಲ್ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಟ್ರಿಪ್ ಹೋಗ್ತಾನೆ ಇರ್ತಾರೆ. ಸೊ ಅವರಿಗೆ ಲೀವ್ಸ್ ಇರಲ್ಲ. ಆ್ಯಂಡ್ ಯಾವಾಗಲೂ ಒಂದ್ಸಲ ಅವರಿಗೆ ವೆಕೇಷನ್ ಇರುತ್ತೆ. ಅದು ಒಂದೇ ಸ್ಟ್ರೆಚ್ಚಲ್ಲಿ 2 months ಇರುತ್ತೆ. ಅದಾದಮೇಲೆ ಎವ್ರಿ ಡೇ ಸೇಮ್ ಸ್ಮೈಲಿಂಗಲ್ಲಿ ಸೇಮ್ ರೀತಿಯೇ ಕೆಲಸ ಮಾಡಬೇಕು ಅಂತ ಗೊತ್ತಾಯಿತು. ಸೊ ಅದನ್ನು ಕೇಳಿ ಸ್ವಲ್ಪ ತುಂಬಾ ಹಾರ್ಡ್ ಅನ್ನಿಸ್ತಾ ಇತ್ತು. ತುಂಬಾ ಕಷ್ಟ ಇರುತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಚಂದು ನೆಕ್ಸ್ಟ್ ಡೇ ಮತ್ತು ಬೆಳಗ್ಗೆ ಎದ್ಬಿಟ್ಟು ವ್ಯೂ ನೋಡ್ಕೊತ ಫ್ರೂಟ್ಸು ಮತ್ತು ಯೋಗರ್ಟ್ ತೊಗೊಂಬಂದಿದ್ದಾರೆ ಬ್ರೇಕ್ಫಾಸ್ಟಿಗೆ. ಆ್ಯಂಡ್ ಒಂದೊಳ್ಳೆ ವ್ಯೂ ನೋಡ್ಕೊತ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡೋದು. ಆ್ಯಂಡ್ ನೋಡಿ ಯಾವ ಥರ ಇದೆ ಡೀಪ್ ಓಷನ್ ಅಂತ. ಬರ್ಡ್ಸ್ ಅಂತೂ ಕೆಲವು ಫುಲ್ಲು ಕ್ರೂಸ್ನ ಫಾಲೋ ಮಾಡಿಕೊಂಡು ಕ್ರೂಸ್ ಜೊತೆನೇ ಬರ್ತಾನೇ ಇದ್ವು. ಒಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಟ್ಲೀಸ್ಟ್. ಯಾಕೆಂದರೆ ಡೀಪ್ ಓಷನಲ್ಲಿ ಏನಿಲ್ಲ ಅಂತಂದ್ರೂ ಆವಾಗ ನಾವು ಡಾಲ್ಫಿನ್ನು ಆಗಲಿ ಅಥವಾ ಸೀ ಲಯನ್ಸ್ ಆಗಲಿ ಅಥವಾ ಈ ಥರ ಬರ್ಡ್ಸ್ನ ನೋಡ್ತಾ ಇದ್ವಿ ಅಷ್ಟೇ. ಸೊ ಒಂಥರ ನೈಟ್ ಟೈಮಲ್ಲಿ ತುಂಬಾ ಭಯ ಅನ್ನಿಸ್ತಾ ಇತ್ತು. ಫುಲ್ ಡಾರ್ಕ್ ಆಗಿರುತ್ತೆ.
ಬಿಡ್ತು. ಲಾಲಿ ಲಾಲಮ್ಮ ಲಾಲಮ್ಮ ಲಾಲಿ ಲಾಲಿ ಮುದ್ದು. ನೀನಕ್ಕು ಬನ್ನಿ, ನೀನಕ್ಕು. ಹಾಕಲ್ಲ ನಾನು. ಎಸ್, ಅಮ್ಮಂಗೆ ತೋರ್ಸಪ್ಪ, ಅಮ್ಮಂಗೆ ತೋರ್ಸು. ವಾ ಬ್ಯೂಟಿ. ಹಾಯ್ ಮಾಡು ಪ್ರಿಷಾ, ಹಾಯ್ ಅನ್ನು. ಹಲೋ ಹಲೋ, ಐ ಆಮ್ ಪ್ರಿಷಾ. ಬ್ಯೂಟಿ, ಬ್ಯೂಟಿಫುಲ್ ಮಗ್ನೆ. ಹಾಕೋ. ಕ್ಯೂಟ್, ಕ್ಯೂಟಿ ಪೈ. ವಾ. ಓಕೆ, ಅಮ್ಮಂಗೆ ಹಾಯ್ ಮಾಡು. ಹಲೋ, ಐ ಆಮ್ ಪ್ರಿಷಾ. ಹಲೋ ಹಲೋ, ಕಾಣ್ತಾ ಇದೆಯಪ್ಪ ಎಲ್ಲ? ಕಾಣ್ತಾ ಇದೆಯಾ? ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮ್ಮೆಲ್ಲರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್. ಬಾಯ್.